ನೋಡಿ, ಇವತ್ತು ಹೈದರಾಬಾದಿ ಬಿರಿಯಾನಿ ಮಾಡೋಣ. ಚೆನ್ನಾಗಿ ಬರುತ್ತೆ, ನೋಡ್ಕೊಳ್ಳಿ. ಎಣ್ಣೆಗೆ ಈ ರೀತಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. 4 ಈರುಳ್ಳಿ, ದಪ್ಪ ಈರುಳ್ಳಿ ಫುಲ್ ಇದಾಗ್ಬಿಡ್ಬೇಕು, ಗೋಲ್ಡನ್ ಕಲರ್ ಬಂದ್ಬಿಡ್ಬೇಕು. ಫುಲ್ ಗೋಲ್ಡನ್ ಕಲರ್. ನೋಡಿ, 1 kg ಚಿಕನ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೊಂತ ಇನ್ನು ಅರ್ಧ ಕಟ್ಟು. ನೋಡಿ, 3 ಮೆಣಸಿನ್ಕಾಯಿ, 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಆ ಗೋಲ್ಡನ್ ಕಲರ್ ಆಗಿರೋಂಥ ಆನಿಯನ್ ಹಾಕೊತಾ ಇದ್ದೀನಿ. ನೋಡಿ, ಇದು ಗರಂ ಮಸಾಲೆಗಳು 3 ಥರದ್ದು. ಒಂದು ಸಣ್ಣ ಕಪ್ಪಷ್ಟು ಮೊಸರು. ನೋಡಿ, ಉಪ್ಪು. ಈ ಚಿಕನ್ಗೆ ಎಲ್ಲ ತಾಕಬೇಕದು. ಸ್ವಲ್ಪ ಎಣ್ಣೆ. ನೋಡಿ, ಇದು 1 ಸ್ಪೂನ್ ಗರಂ ಮಸಾಲ, ಪೆಪ್ಪರ್ ಪೌಡರ್ ಅರ್ಧ, 1 ರಿಂದ 1.5 ಸ್ಪೂನ್ ಖಾರ ಪುಡಿ. ನೋಡಿ, ಇದು ಧನಿಯಾ 1/4 ಸ್ಪೂನ್ ಹತ್ತತ್ರಕ್ಕಿದೆ. ಈ ರೀತಿ ಕಲಿಸ್ಕೊಂಡ್ಬಿಡ್ಬೇಕು ಕ್ಲೀನಾಗಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಕಲಿಸ್ಕೊಂಡು. 1 ರಿಂದ 1.5 ಅವರ್ ಇಟ್ಕೊಬೇಕು ನೀವು ಇದು. ನೋಡಿ, ಈ ರೀತಿ. ನೋಡಿ, ಡೈರೆಕ್ಟ್ ಎಣ್ಣೆಗೆ ಹಾಕೋದೆ, ಪಲಾವ್ ಎಲ್ಲ ಹಾಕ್ತಾ ಇರೋದೆ, ಎಣ್ಣೆಗೆ ಹಾಕ್ತಾ ಇರೋದೆ. ಸೂಪರಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಒಂದು 5 ನಿಮಿಷ ಈ ಥರ ಅಲ್ಲಾಡಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತಲೆ ಹಿಡ್ದಂಗೆ ಕ್ಲೀನಾಗೆ ನೋಡಿ ಈ ರೀತಿ ಮಾಡ್ಕೊಂಡು. ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಫ್ರೈ ಆಗೇ ಹೋಯ್ತು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಕುದಿಯಕ್ಕೆ ಬಿಟ್ಬಿಡ್ಬೇಕು. ಒಂದು 3 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ಬೇಕು. ನೋಡಿ, ನಾನು ರೈಸ್ ಕಡೆ ಬಂದೆ. ರೈಸ್ ತೊಗೊಂಡಿದ್ದೀನಿ. ಬಿಸಿನೀರಿಗೆ ಸ್ವಲ್ಪ ಮಸಾಲೆ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ರೈಸಿಗೆ ಎಷ್ಟು ಹಾಕ್ತಾರೆ ಅಷ್ಟು 1 kg ಅಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಹಾಕ್ಕೊಂಡು ನೋಡಿ ಹಾಗೆ ಹೋಯ್ತು. 60% ಬೇಯಿಸ್ಕೊಂಡಿದ್ದೀನಿ. 60% 70% ಬೇಯಿಸ್ಕೊಂಡು ನೋಡಿ ಈ ರೀತಿ. ನೋಡಿ, ಆ ಕುದೀತಾ ಇರೋ ಮಸಾಲೆ ಈ ಥರ ಹಾಕ್ಕೊಂಡು ಒಂದು ಅರ್ಧ ರೈಸ್ ಹಾಕ್ಕೊಂಬಿಟ್ಟೆ. ನೋಡಿ, ಮತ್ತೆ ಅದ್ರ ಮೇಲೆ ಈ ಮಸಾಲೆ ಏನು ನಾನು ಕುದಿಯಕ್ಕೆ ಇಟ್ಟಿದ್ದು ತೆಕ್ಕೊಂಡಿದ್ದೆ ಮತ್ತೊಂದು ಅರ್ಧ ಹಾಕ್ಕೊಂಡು ನೋಡಿ ಅದ್ರ ಮೇಲೆ ಮತ್ತೆ ರೈಸ್ ಹಾಕ್ಕೊಂಬಿಟ್ಟೆ. ನೋಡಿ, ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಗ್ರೇವಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಸಣ್ಣ ಉರಿಲಿ ಒಂದು 15 ನಿಮಿಷ ಬಿಟ್ಬಿಟ್ಟೆ. ನೋಡಿ, ಆಯ್ತಿತ್ತು. 15 ನಿಮಿಷ ಈ ರೀತಿ ಬಿಟ್ಟಾಗ ನೋಡಿ ಈ ರೀತಿ ಆಗುತ್ತೆ. ಒರಿಜಿನಲ್ ಬಿರಿಯಾನಿ ಹೊರಗಡೆ ಹೋಗೋದು, ದುಡ್ಡು ಕೊಡೋದು, 1000 ರೂಪಾಯಿ ಖರ್ಚು ಮಾಡೋದು, ಇವೆಲ್ಲ ತಲೆ ಬಿಸಿಗಳು ಜನ ಜಾಸ್ತಿ ಇದ್ದಾಗ. ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೋಡಿ, ಒರಿಜಿನಲ್ ತಟ್ಟೆ ಹಾಕ್ಕೊಡಿ. ಯಾವುದೇ ರೀತಿ ಮಿಕ್ಸಿಂಗು, ಆ ರೀತಿ ಫೋಟೋಸು ಗಿಡಸ್ ಏನೂ ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ.